ವಡ ಸಾಂಬಾರ್ ಸಾಂಬಾರ್ ಅಪ್ಪ ಟ್ರೈ ಆಗಿಲ್ಲ ಅಪ್ಪ ಕಡಿ ಅಪ್ಪ ಬೈಸ್ ಇಡ್ಲಿ ವಡ ಸಾಂಬಾರ್ ಇಡ್ಲಿ ವಡ ಸಾಂಬಾರ್ ಇಡ್ಲಿ ವಡ ಸಾಂಬಾರ್ ವಡ ಕಂಗ್ರಾಚುಲೇಷನ್. ಈ ವರ್ಷದ ಸಂಭ್ರಮಾಚರಣೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಸ್ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. नाना करते प्यार तुम्हें से कर बैठे ठाड़े रहियो हो बाकी यार रे. र रारा सरसकुरारा र रूप तेरा मस्ताना प्यार मेरा दीवाना न ನಾನಿನಗೇನು ಬೇಡುವುದಿಲ್ಲ ಲ ला 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 मेरे अंगने में तुम्हारा क्या काम है मेरे अंगने में तुम्हारा ಸೊ ಸೂಪ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಆಹಾ ಸೂಪರ್. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ನಮಸ್ಕಾರ. 2025 ಹೊಸ ಆಸೆ ಹೊಸ ಭರವಸೆಗಳ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸೊ ಇವತ್ತಿನ ದಿನವನ್ನ ನಾವು ಗೆಳತಿಯರು ಜೊತೆಯಾಗಿ ಒಂದು ಸೇರಿ ಸಂಭ್ರಮಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತೊಂದು ಎಲ್ಲರೂ ಕೂಡ ಅವರವರ ಮನೆಯಿಂದ ಒಂದೊಂದು ಐಟಮ್ ಅನ್ನ ಮಾಡಿ ಜೊತೆಯಲ್ಲಿ ಒಂದು ಉಣ್ಣುವ ಒಂದು ಆಲೋಚನೆಯನ್ನ ಹಾಕಿದ್ವಿ. ಸೊ ಬನ್ನಿ ನೋಡೋಣ ಏನೆಲ್ಲ ತಯಾರಿಗಳು ಆಗಿವೆ ಅಂತೇಳಿ ಹೇಳಿ. 2025 ನಾವು ಈ ರೀತಿ ಸ್ವಾಗತ ಮಾಡಿದೆವು ಶರತ್ ಪಚ್ಚಿಯವರ ಮನೆಯಲ್ಲಿ. ನಾನು ಬರುವಾಗ ಎಲ್ಲವೂ ಕೂಡ ರೆಡಿಯಾಗಿತ್ತು. ಟೇಬಲ್ ಚೇರ್ ತುಂಬಿದಂತಹ ನೀರಿನ ಬಾಟ್ಲಿಗಳು, ಅದೇ ರೀತಿ ಎಲ್ಲ ರೀತಿಯ ತಿಂಡಿ ತಿನಿಸುಗಳು, ಅದೇ ರೀತಿ ಗ್ಲಾಸ್ ಪ್ಲೇಟ್ ಎಲ್ಲವೂ ಕೂಡ. ಈಗ ನಮ್ಮ ಜೊತೆ ನನ್ನ ಎಲ್ಲ ಸ್ನೇಹಿತೆಯರಿದ್ದಾರೆ. ಇಲ್ಲಿ ಕಾರ್ಕಳದವರಿದ್ದಾರೆ, ಮಂಗಳೂರವರಿದ್ದಾರೆ, ಮುಂಬೈಯವರಿದ್ದಾರೆ, ಬ್ಯಾಂಗ್ಳೂರವರಿದ್ದಾರೆ, ಬೇರೆ ಬೇರೆ ಒಂದು ಊರಿಂದ ಬಂದವರ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ಲರೂ ಈಗ ನಾವು ಕಾರ್ಕಳದಲ್ಲಿ ವಾಸವಾಗಿದ್ದೇವೆ. ಈಗ ಅವರು ಒಂದು ನ್ಯೂ ಇಯರ್ ಅನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಥವಾ ನ್ಯೂ ಇಯರ್ ಬಗ್ಗೆ ಅವರಿಗೆ ಎಷ್ಟೊಂದು ಅವರ ಒಂದು ಮನಸ್ಸಿನಲ್ಲಿ ಒಂದು ಹುಮ್ಮಸ್ಸಿದೆ, ಉತ್ಸಾಹ ಇದೆ, ಈ ಬಗ್ಗೆ ಅವರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಈಗ ಬನ್ನಿ ಯಾರೆಲ್ಲ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತೇಳಿ ಹೇಳಿ ಅವರನ್ನ ಪರಿಚಯ ಮಾಡ್ತೇನೆ. ವಂಶಿಕಾ ಕಿಣಿ, ವನ್ಯಾ, ಮಹಾಲಕ್ಷ್ಮಿ ಅವರು, ಮಹಾಲಕ್ಷ್ಮಿಯ ಥರ ಬಂದಿದ್ದಾರೆ ನೋಡಿ, ಎಷ್ಟೊಂದು ಲಕ್ಷಣ ಇರುವವರು. ಅದೇ ರೀತಿ ನನ್ನ ಅಕ್ಕ ಶಿಲ್ಪಾ ಕಿಣಿ, ವಿದ್ಯಕ್ಕ, ಶೋಭಿತಕ್ಕ, ಅದೇ ರೀತಿ ಮತ್ತೊಬ್ರು ಶೋಭಕ್ಕ. ಇವರ ಪರಿಚಯ ಎಲ್ಲರಿಗೆ ಇರ್ಬೋದು. ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋನು ಮಾಡಿದ್ದೆವು, ಸುಮಾರು 1000ದಷ್ಟಕ್ಕೆ ವ್ಯೂಸ್ ಕೂಡ ಆಗಿತ್ತು. ಶರತ್ ಪಚ್ಚಿ ಇವರದೇ ಮನೆಯಲ್ಲಿ ನಾವೀಗ ಈ ಒಂದು ಔತಣ ಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಪ್ರೀತಿಯ ರೇಷ್ಮಾ. ಓಕೆ, ಈಗ ಪ್ರಥಮತಃ ಶರತ್ ಪಚ್ಚಿ ಹತ್ರ ಕೇಳುವ. ಅವರು ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನ ಮೊದಲು ಯಾವ ರೀತಿ ಮಾಡ್ತಾ ಇದ್ರು, ಈಗ ಯಾವ ರೀತಿ ನಡೀತಾ ಇದೆ, ಇದರ ಬಗ್ಗೆ ಅವರ ಒಂದು ಅಭಿಪ್ರಾಯವನ್ನ ಕೇಳೋಣ. ಹೇಳಿ. ನಮಗೆ ನ್ಯೂ ಇಯರ್ ಅಂದರೆ ಯುಗಾದಿ ಮಾತ್ರ. ನ್ಯೂ ಇಯರಿಗೆ ಇಲ್ಲಿ ಮದುವೆ ಆಗಿ ಬಂದ ನಂತರ ಈ ವೀಣ್ಮಾಯವರು ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಮಾಡುವಾಗ ಅದರದ್ದು ಏನು ಅಂತ ಗೊತ್ತಾದದ್ದು ಆ ದಿವಸದಿಂದ. ನಮಗೆ ಸಣ್ಣದ್ರಿಂದ ನ್ಯೂ ಇಯರ್ ಇದು ವಿಷಯನೇ ಇಲ್ಲ, ಯುಗಾದಿ ಮಾತ್ರ. ಆದ್ರೆ ಈಗ ಎಲ್ಲರೂ ಕೂಡ ಖುಷಿಯಿಂದ ಆಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಕೂಡ ಪಾಲ್ಗೊಳ್ತಾ ಇದ್ದೀರಿ. ಹೌದು, ಪಾಲ್ಗೊಳ್ಳೋದು. ಆದ್ರೆ ಮತ್ತೆ ಬ್ಯಾಂಗ್ಳೂರಲ್ಲಿ, ಮುಂಬೈಲಿ ಎಲ್ಲ ಹೆಚ್ಚುಂಟು ಇದು ನ್ಯೂ ಇಯರ್ ಇದು. ಆದ್ರೆ ನಮ್ಮಲ್ಲಿ ಇಲ್ಲಿ ಕಾರ್ಕಳದಲ್ಲಿ ಏನಿಲ್ಲ. ಆದ್ರೂ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಗಮ್ಮತ್ ಮಾಡೋದು. ಹೌದು ಹೌದು ಹೌದು. ಸಂತೋಷಕ್ಕೆ ಯಾವುದೇ ಒಂದು ಒಕೇಶನ್ ಬೇಕಾಗಿಲ್ಲ ಅಲ್ವಾ? ಒಕೇಶನ್ ಬೇಕಾಗಿಲ್ಲ. ಹೌದು ಹೌದು. ಫ್ರೆಂಡ್ಸ್ ಒಟ್ಟಿಗೆ ಗಮ್ಮತ್ ಮಾಡೋದು, ತಿನ್ನೋದು,
ಎಸ್, ಓಕೆ. ಅದೇ ರೀತಿ ಶೋಭಕ್ಕ ನಮ್ಮ ಜೊತೆ ಇದ್ದಾರೆ. ಇವರು ಮುಂಬೈಯವರು. ಸೊ ಇವರ ಜೊತೆ ನಾವು ಹಿಂದಿಯಲ್ಲೇ ಮಾತಾಡೋಣ. शोभमाई कहिए कि मुंबई में कैसे नया साल बनाते हैं? मुंबई में जोरों शोरों का तो सब लोग धूमधाम मनाते हैं। उसमें लेडीज लोग का ग्रुप अलग होता है, जेंट्स का ग्रुप अलग होता है। बच्चे लोग नॉन वेज वेज खाते हैं, ड्रिंक्स भी पीते हैं, थोड़े लोग झूम के गिर भी जाते हैं। मीन्स मजा जो है वो न्यू ईयर का है। और हम लोग सब फ्रेंड्स मिलके खाना खाने का, मजा करने का और फिर पिक्चर्स देखने का और सब ऐसा मजा करके लास्ट 12 बजे धूमधाम से न्यू ईयर करके नाचते हैं, डांस करते हैं। इतना है। गाँव में ये कुछ नहीं है। मैं गाँव में आई तो मेरे को अलग ही लगा। यहाँ पर कोई भी सेलिब्रेशन नहीं करता है गांव में न्यू ईयर। तो फिर धीरे धीरे मेरे एक फ्रेंड है वीणा का, शारदा बच्ची, वो लोग बोल बोल के हम लोगों ने नया न्यू ईयर चालू किया। हम सब फ्रेंड्स लोग अभी बहुत मजा आता है। ಥ್ಯಾಂಕ್ ಯು. ಈಗ ವಿದ್ಯಕ್ ಅವರು ಅವರ ಒಪಿನಿಯನ್ ಹೇಳ್ತಿದ್ದಾರೆ. ವಿದ್ಯಕ್ ಅವರು ಮುಂಬೈಯಲ್ಲಿ ವಾಸವಾಗಿದ್ರು. ಇತ್ತೀಚೆಗೆ 1 ವರ್ಷದಿಂದ ಈಚೆಗೆ ನಮ್ಮ ಕಾರ್ಕಳಕ್ಕೆ ಬಂದಿದ್ದಾರೆ. ಸೊ ಅಲ್ಲಿ ಮತ್ತೆ ಇಲ್ಲಿಯ ಒಂದು ಹೋಲಿಕೆ ಹೇಗಿದೆ, ನ್ಯೂ ಇಯರ್ ಅಲ್ಲಿ ಹೇಗಿದೆ, ಇಲ್ಲಿ ಹೇಗಿದೆ? ಕನ್ನಡದಲ್ಲಿ ಮಾತಾಡ್ಬೋದಾ? ಕನ್ನಡದಲ್ಲಿ ಮಾತಾಡಿ. ನಾನೀಗ ಸ್ವಲ್ಪ 1.5 ವರ್ಷ ಆಯಿತು ಇಲ್ಲಿ ಕಾರ್ಕಳಕ್ಕೆ ಬಂದು ಸೆಟ್ಲ್ ಆಗಿದ್ದೇನೆ. ಆದರೆ ಕಾರ್ಕಳದಲ್ಲಿ ನಾನು ಬೆಳೆದದ್ದು ಕಾರ್ಕಳದಲ್ಲಿ, ಹಾಗಾಗಿ ನ್ಯೂ ಇಯರ್ ಪಾರ್ಟಿ ಅಂತ ನಾವೇನು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಈಗ ಅಮ್ಮನ ಫ್ರೆಂಡ್ಸ್ ಎಲ್ಲ ಜೊತೆಗೂಡಿ ಒಬ್ಬೊಬ್ಬರು ಒಂದೊಂದು ತಿಂಡಿ ಒಂದೊಂದು ಪದಾರ್ಥ ಮಾಡಿ ನಾವೆಲ್ಲ ಒಟ್ಟು ಸೇರಿ ಗಮ್ಮತ್ತು ಮಾಡ್ತೇವೆ. ಮತ್ತು ಸಣ್ಣ ಸಣ್ಣ ಕಾಂಪಿಟಿಷನ್ ಇಡೋದು, ಹಾಗೆಲ್ಲ ಗೇಮ್ಸ್ ಎಲ್ಲ ಇಡೋದು ನಾವು ಮಾಡ್ತೇವೆ. ಹೀಗೆ ನಮ್ಮ ಒಂದು ಎಂಜಾಯ್ಮೆಂಟ್ ಒಳ್ಳೆ ಆಗ್ತದೆ. ಎಲ್ಲ ಅಮ್ಮನ ಫ್ರೆಂಡ್ಸಿನ ಮಕ್ಕಳು ನಾವು ಎಲ್ಲರೂ ಒಂದು 15-20 ಜನ ಒಟ್ಟು ಸೇರಿ ಒಬ್ಬೊಬ್ಬರು ಒಂದೊಂದು ಮಾಡಿದೆಲ್ಲ ತಿನ್ಕೊಂಡು ಗಮ್ಮತ್ ಮಾಡ್ತೇವೆ. ಹೀಗೆ ನ್ಯೂ ಇಯರ್ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಥ್ಯಾಂಕ್ ಯು. ಓಕೆ, ನನ್ನ ಅಕ್ಕ ಶಿಲ್ಪಾ ಕಿಣಿಯವರು, ನಿಮ್ಮ ಒಂದು ಬಾಲ್ಯ ಹೇಗಿತ್ತು? ನ್ಯೂ ಇಯರ್ ಅನ್ನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಾವು ಮೊದಲು ನಮ್ದು ಹುಡ್ಕೋ ಕಾಲನಿಯಲ್ಲಿದ್ವಿ. ಹಾಗೆ ತುಂಬಾ ಜನ ಫ್ರೆಂಡ್ಸ್ ಇದ್ರು ನಮ್ಮ ಜೊತೆ ಎಂಜಾಯ್ ಮಾಡಲಿಕ್ಕೆ. ಸೊ ನಾವು ಒಳ್ಳೆ ಮಾಡಿ ಒಂದು ಗ್ರೌಂಡಲ್ಲಿ ನಾವು ಮೊದಲು ಬೆಳ್ಚಪ್ಪ ಅಂತ ಹೇಳೋದಿತ್ತು, ಅದನ್ನೆಲ್ಲ ಮಾಡಿ ಫೈರ್ ಕ್ಯಾಂಪ್ ಎಲ್ಲ ಮಾಡಿ ಏನೋ ನಮ್ಮ ಸಣ್ಣ ಪುಟ್ಟ ನಮ್ಮಿಂದ ಆಗುವಷ್ಟೆಲ್ಲ ತಂದು ಒಳ್ಳೆ ಪಾರ್ಟಿ ಮಾಡ್ತಿದ್ವಿ. ಹಾಗೆ ನಾವು ತುಂಬ ಸಣ್ಣದಿರುವಾಗ ತುಂಬ ಎಂಜಾಯ್ ಮಾಡಿದ್ದೇವೆ. ಆದರೆ ನಾವು ಬಂದ ಮನೆಯಲ್ಲೂ ಹಾಗೆ ನ್ಯೂ ಇಯರ್ ಪಾರ್ಟಿ ಅಂದರೆ ಆ ರೀತಿಯಲ್ಲಾದರೂ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ತುಂಬ ಎಂಜಾಯ್ ಮಾಡಿದ್ದೇವೆ. ಹಾಗೆ ಈಗ ಈ ಸಲ 31ಸ್ಟಿಗಲ್ಲ, ಫಸ್ಟಿಗೆ ನಾವು ಈ ಸಲ ಸ್ವಲ್ಪ ಫ್ರೀ ಆಗಬೇಕಾದ್ರೆ ಫಸ್ಟ್ ಬರಬೇಕು. ಸೊ ನಾವು ಇವತ್ತು ಎಲ್ಲರೂ ಸೇರಿ ಒಂದು ಪಾಟ್ಲಾಕ್ ಮಾಡುವ ಅಂತ ಡಿಸೈಡ್ ಮಾಡಿ ನಾವು ಇವತ್ತೆಲ್ಲ ಒಟ್ಟು ಕೂಡಿದ್ದೇವೆ. ಓಕೆ, ಥ್ಯಾಂಕ್ ಯು. ಸೊ ಇವರು ಮಾತಾಡೋದು ಕಡಿಮೆ, ಮಾತಾಡೋದಿಲ್ಲ ಅಂತೇಳಿ ಹೇಳ್ತಿದ್ರು, ಬಟ್ ಚೆನ್ನಾಗಿ ಮಾತಾಡಿದ್ರಿ. ಸೊ ಯಾರಾದರೂ ಬೇರೆಯವರಿದ್ದಾರಾ ಮಾತನಾಡೋರು? ಮಕ್ಕಳೇ ಮಾತಾಡ್ತೀರಾ? ಓಕೆ, ಸೊ ಎಸ್, ಇವರನ್ನು ಬಿಟ್ಟೆವು ನಾವು ಮಧ್ಯದಲ್ಲಿ. ಶೋಭಿತಕ್ಕ ಅತ್ಯಂತ ಅದ್ಭುತ ಗಾಯಕರು ಕೂಡ ಇವರು. ಸೊ ಇವರ ಬಗ್ಗೆ ಇವರ ಒಂದು ಅಭಿಪ್ರಾಯವನ್ನು ಕೇಳೋಣ. ಏನಿಲ್ಲ, ನಾವೆಲ್ಲ ಸಣ್ಣದಿರುವಾಗ ತುಂಬ ಕಡಿಮೆ ಇದೆಲ್ಲ ಏನು ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಬಟ್ ಈ ವರ್ಷ ಇವರೊಟ್ಟಿಗೊಂದು ಯೋಗ ಕೂಡಿ ಬಂದಿದೆ ನನಗೆ, ನ್ಯೂ ಇಯರ್ ಆಚರಿಸುವಂಥದ್ದು. ತುಂಬ ಖುಷಿ ಆಗ್ತಾ ಉಂಟು. ತುಂಬ ಅಂದರೆ ದೊಡ್ಡ ನಮಸ್ಕಾರ ಸೀಮಾ ಟೀಚರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅದಾದಮೇಲೆ ನಾವು ಏನೇನೆಲ್ಲ ಒಂದು ಐಟಮ್ಸ್ ಎಲ್ಲ ಮಾಡಿದ್ವಿ ಅಂತೇಳಿ ಹೇಳ್ತೇನೆ. ಪನ್ನೀರ್ ಬುರ್ಜಿ ರೈಸ್, ಎಣ್ಣೆಗಾಯಿ, ಚಪಾತಿ, ಅದೇ ರೀತಿ ಮಶ್ರೂಮ್ ಪದಾರ್ಥ, ಗೋಬಿ ಮಂಚೂರಿ, ಸೂಪ್, ಮಶ್ರೂಮ್, ಅದೇ ರೀತಿ ಕಾಲಿಫ್ಲವರ್ ಹಾಕಿ ಒಂದು ಒಳ್ಳೆಯ ಮಸಾಲ ಪದಾರ್ಥ, ಅದರ ರೀತಿ ಪಣ್ಣ ಪತ್ರೊಡೋ, ಅನ್ನ, ದೋಸೆ, ಪಿಕ್ಕಲ್, ಸಲಾಡ್, ಖಿಚಡಿ, ದಾಳಿ ತೋವೆ ಖಂಡಿತ ಇರಲೇಬೇಕು, ಬಜ್ಜಿ ಆಮ್ಟಿ, ಅದೇ ರೀತಿ ಪಾಪಡಿ ಹಾಗೂ ಒಂದು ಸ್ವೀಟ್. ಇದನ್ನು ಬಿಟ್ಟು ಐಸ್ ಕ್ರೀಮ್ ಕೂಡ ಇತ್ತು. ಈ ಎಲ್ಲ ಐಟಮ್ ಇಷ್ಟಿತ್ತಲ್ವ, ಬಟ್ ತಿನ್ನಲಿಕ್ಕೆ ಎಷ್ಟು ಜನ ಇದ್ರು ಗೊತ್ತುಂಟಾ? ಬರೀ ನಾವೊಂದು
10-12 ಜನ ಅಷ್ಟೇ. 10-12 ಜನರಿಗೆ ಇಷ್ಟೊಂದು ತಿನ್ನುವ ಒಂದು ದೊಡ್ಡ ಟಾಸ್ಕ್ ಒಂದು ಇತ್ತು. ಬಟ್ ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ವೀಣಮಾಯಿ ಅವರು ಬಂದಿದ್ದಾರೆ. ಸೊ ಹೆಚ್ಚಿನವರು ಇಲ್ಲಿ ಎಲ್ಲರೂ ಕೇಳುವಾಗ ಹೇಳಿದ್ರು ಇವರಿಗೆಲ್ಲರಿಗೂ ಒಂದು ಪ್ರೇರಣೆ ಈ ಒಂದು ನ್ಯೂ ಇಯರ್ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಪ್ರೇರೇಪಿಸಿದವರು ವೀಣಮಾಯಿ ಅಂತೇಳಿ ಹೇಳಿ. ಈಗ ವೀಣಮಾಯಿ ಅವರೇ ಬಂದಿದ್ದಾರೆ, ನೋಡುವ ಅವರ ಕೆಲವೊಂದು ಮಾತುಗಳನ್ನು ಕೇಳೋಣ. ನಾವು ಇದು ಹೊಸ ವರ್ಷ ಹೇಳಿದರೆ ಯುಗಾದಿಯಾಗಿ ನಮಗೆ ಹೊಸ ವರ್ಷ ಇರ್ಲಿಕ್ಕೆ ಸಾಕು. ಆದರೆ ನಾವು 22ನೇ ವರ್ಷ ಕಳೆದು 23ನೇ ವರ್ಷಕ್ಕೆ 23 ವರ್ಷ ಕಳೆದು 20 ಹೀಗೆ ನಾವೊಂದು ಆಚರಣೆ ಮಾಡ್ತಿದ್ದೆವು. ಆದರೆ ಈ ಮುಂಚಿನಿಂದ ನಾವು ಸಾಧಾರಣ 25-30 ವರ್ಷದಿಂದ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ. ನನ್ನ ಗಂಡನಿಗೆ ಇದೆಲ್ಲ ತುಂಬ ಉಮೇದಿತ್ತು, ಇಂಟ್ರೆಸ್ಟ್ ಇತ್ತು. ನಾವು ಒಟ್ಟಾಗಿ ಮಾಡ್ತಿದ್ದೆವು, ಫ್ಯಾಮಿಲಿಯವರು ಒಟ್ಟಾಗಿ. ಕಡೆಗೆ ಸ್ವಲ್ಪ ಫ್ರೆಂಡ್ ಸರ್ಕಲ್ ಎಲ್ಲ ಸ್ವಲ್ಪ ಆಚೆ ಮಕ್ಕಳು ಅವರ ಫ್ರೆಂಡ್ಸ್ನವರು ಒಟ್ಟಿಗೆ ಹೋಗಿ ನಮಗೆ ಅದನ್ನು ಆಚರಣೆ ಮಾಡಲಿಕ್ಕೆ ಸ್ವಲ್ಪ ಆಲೋಚನೆ ಉಂಟು. ಆದರೂ ನಾನು ಅದನ್ನು ಬಿಡಲಿಲ್ಲ. ನಮ್ಮ ಮಕ್ಕಳನ್ನು ಕರ್ಕೊಂಡು ಒಟ್ಟಾಗಿ ನಾವು ಎಲ್ಲಾದರೂ ಒಂದು ಹೋಟೆಲಿಗೆ ಹೋಗಿ ಅವರಿಗೆ ಬೇಕಾದಂತ ತಿನ್ನಿಸೋದು, ಒಂದು ಗೇಮ್ಸ್ ಮಾಡೋದು, ಒಂದು ಗಮ್ಮತ್ತು ಮಾಡ್ತಿದ್ದೆ. ಆದರೆ ಈಗ ನನ್ನ ಮಕ್ಕಳು ಇದನ್ನು ತುಂಬ ಉಮೇದಿಯಿಂದ ಅದನ್ನು ಕಂಟಿನ್ಯೂ ಮಾಡಿ ಮುಂದುವರಿಸಿ ಬಂದಿದ್ದಾರೆ. ಅವರು ಇದನ್ನು ಮುಂದುವರಿಸಿ ಬಂದದಿಂದ ನನಗೆ ಕೂಡ ತುಂಬ ಖುಷಿ. ಆದರೆ ನಾನೀಗ ಯಾವುದರಲ್ಲೂ ಇಲ್ಲ, ಎಲ್ಲ ಮಕ್ಕಳದ್ದೇ ಕಾರಬಾರು. ಮಕ್ಕಳೊಂದು ಇಂಟ್ರೆಸ್ಟಿಂದ ಎಲ್ಲವರು ಚೆನ್ನ ಮಾಡಿ ಅನಮ ಅತ್ತೆ ಎಲ್ಲ ಹೇಳಿ ಚೆನ್ನ ಮಾಡಿ ಮಾಡ್ತಾರೆ. ಅದು ನನಗೆ ತುಂಬ ಖುಷಿ ವಿಷಯ. ಆದಷ್ಟು ಇದನ್ನು ನಾವು ಮುಂದುವರಿಸುವ. ಇದಕ್ಕೆ ಸಹಕಾರವಾಗಿ ನಮ್ಮ KP ವಿಜಯಲಕ್ಷ್ಮಿಯವರು ಯಾವಾಗಲೂ ನಮ್ಮ ಬೆನ್ನೆಲುಬಾಗಿದ್ದಾರೆ. ಅದನ್ನು ನಾವು ಯಾವಾಗಲೂ ಮರೆಯಲಿಕ್ಕಿಲ್ಲ. ಅವರ ಮನೆಗೋಸ್ಕರ ಅಲ್ಲ, ಅವರು ಎಲ್ಲದರಲ್ಲೂ ನಮಗೆ ತುಂಬ ಉಮೇದಿ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಮಾಡಿದ್ದಾರೆ. ಅದನ್ನು ನಾವು ಇದನ್ನು ಯಾವಾಗ ಮನಸ್ಸು ಅಷ್ಟೇ ವಿಶಾಲವಾದದ್ದು. ಮೈದಾನ ಆಗಿದೆ, ಮನೆ ಕೂಡ ಮೈದಾನ ಹಾಗೆ ಉಂಟು, ಆದ್ರೂ ಮನಸ್ಸು ಕೂಡ ಮೈದಾನ ಆಗಿ ಆ ಮೈದಾನಲ್ಲಿ ಕಪಟ ಎಲ್ಲ ಇಲ್ಲದೆ ನಾವು ಖಾಲಿ ಹೊರಗೆ ಕೂತಿದ್ದೇವೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದನ್ನ ಮೊದಲು ವಿದ್ಯಾಕ್ಕ ಕೆಲವೊಂದು ಗೇಮ್ ಅನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಹೇಗೆ ಇದೊಂದು ರೂಲ್ಸ್ ಅನ್ನ ಹೇಳಿಕೊಡಿ. ಇಡ್ಲಿ, ವಡಾ, ಸಾಂಬಾರ್. ಓಕೆ, ಆ ಆಕ್ಷನ್ ಅನ್ನ ಮಾಡಬೇಕು. ಓಕೆ, ಸ್ಟಾರ್ಟ್. ಇಡ್ಲಿ, ವಡಾ, ಸಾಂಬಾರ್. ಇಡ್ಲಿ, ವಡಾ. इडली मटर केलं म्हणतो चुकला राहुल का? हा तू सांगता. ಹಾ, ಓಕೆ तू एकली ಓಕೆ. ಈಗ ಟ್ರಯಲ್ ಆಗಿತ್ತು. ಹಾ, ಇಡ್ಲಿ, ವಡಾ, ಸಾಂಬಾರ್. ವಾಪಸ್ ಟ್ರಯಲ್ ಜಲ ವಾಪಸ್ ಮಾಡಿ. ಅಪ್ಪ ಬೈಸ್. ಇಡ್ಲಿ, ವಡಾ, ಸಾಂಬಾರ್. ಇಡ್ಲಿ, ವಡಾ, ಸಾಂಬಾರ್. ಇಡ್ಲಿ, ವಡಾ, ಸಾಂಬಾರ್. ವಡಾ. ಓಕೆ ಓಕೆ ಓಕೆ. ಓಕೆ, ಎಸ್, ಸ್ಟಾರ್ಟ್. ಇಡ್ಲಿ, ಸಾಂಬಾರ್. ಇಡ್ಲಿ, ವಡಾ, ಸಾಂಬಾರ್. ಇಡ್ಲಿ, ವಡಾ, ಸಾಂಬಾರ್. विद्याक शिकसायचं तुम्ही करेक्ट सांगू का? इडली, वडा, सांबार. इडली, वडा, सांबार. वडा, इडली, वडा, सांबार. वडा, इडली, हाँ, वडा, सांबार. वडा, सांबार. इडली, वडा, सांबार. इडली, वडा. फर्स्ट आणि कोण वरले यांची दोघं? शोभी वर्सेस महालक्ष्मी. सांबार. इडली, वडा, सांबार. इडली, वडा. फर्स्ट इडली, वडा, सांबार. इडली, वडा, सांबार. इडली, वडा,
ಸಾಂಬಾರ್ आता एक्चुअली पड़ोगे जल्दी पूरा ओढ़ना ಓಕೆ ಓಕೆ ಸೊ ವಿನ್ನರ್ಸ್ ಆರ್ ಮಹಾಲಕ್ಷ್ಮಿ ಅಂಡ್ ಶೋಭಿ. ಕಂಗ್ರಾಚುಲೇಷನ್. ಸೊ ಸ್ವಲ್ಪ ಆಟ ಆಡಿ ಆದಮೇಲೆ ಗೋಬಿ ಮಂಚೂರಿ ಮತ್ತು ಅದೇ ರೀತಿ ಮಶ್ರೂಮ್ ಸೂಪ್ ಇದನ್ನು ತಿಂತ ಅದರ ನಂತರ ನಮ್ಮ ಸ್ವಲ್ಪ ಎನರ್ಜಿಯನ್ನು ಹೆಚ್ಚಿಸ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಅಂತಾಕ್ಷರಿ ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಸ್, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನ नाना करते प्यार तुम्ही से कर बैठे, ठाड़े रहियो हो बाकी यार रे, ರ रारा सरसकुरारा, ರ रूप तेरा मस्ताना प्यार मेरा दीवाना. ನ ನಾನಿನಗೇನು ಬೇಡುವುದಿಲ್ಲ ಲ ला 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 मेरे अंगने में तुम्हारा क्या काम है, मेरे अंगने में तुम्हारा क्या काम है. ಹ ಹ ಹ ಹ हमें तुमसे प्यार कितना ಹ ये हम नहीं जानते मगर जी नहीं सकते. ಎಸ್, ಕ್ಲಾಪ್ಸ್ ಕೊಡ್ತಾ ಪ್ರೋತ್ಸಾಹಿಸಿ. ನಾ 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 नन्नारे 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 ರ रूप तेरा ಆಯ್ತು, रारा ಅದು ಆಯ್ತು. ಒಂದೇ ಒಂದು ನಿಮಿಷ ಆಲೋಚನೆಗೆ ಅವಕಾಶ ಇಲ್ಲ, ಜಟ್ಪಟ್ ಹೇಳಬೇಕು ಅಂತ ಹೇಳಿ ಒಂದು ಅಂತಾಕ್ಷರಿ ಗೇಮ್. नींद न आए मुझे चैन न आए ಯ रातें पुरानी नाना करते प्यार तुम इसे कर बैठे ಆಯ್ತು ಅದು. ಹ ಹ ನಾ ಔಟ್ 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 ನಾ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣ ಮಯ ನನ್ನ ನಾ ना नी, नहीं कभी नहीं. कितनी हंसियां दीप जलाए. ಯ ಶರದಕ್ಕ ಯ यादों की बारात निकली गली ಆ ಯ ಆ ರೇ ರ ರ अरे रमैया वस्तावैया रमैया वस्तावैया ಆ ಯ ये हंसी वादियाँ ये खुला आसमां आ गए हम कहाँ ये मेरे साजना ನಾ ಔಟ್ ಔಟ್ ನಾ ಔಟ್. नजरे मिले दिल धड़का मेरे धड़कन ने कहा एक कमरे में बंद हो और चाबी खो जाए. ಹಾ ಇವರ ಔಟ್ ಔಟ್. ಹಾ ವಿಣ್ಮೈ ಯ ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ಓ ಓ ಹಾ ಓಂಕಾರ ಹೇಳಿಕೊಡ್ಲಿಕ್ಕಿಲ್ಲ. ಹಾ ओमकार प्रधान रूप ಶಾಚೆ ಚ ಔಟ್ ಔಟ್ ಚ चुरा लिया है तुमने जो दिल को नजर नहीं चुराना सनम ಮ ಮ मुझको ಮ ಔಟ್. मुझसे मोहब्बत का इजहार करता ತ तातैया तातैया ಇವರಿಗೆ ಗಂಟ್ಲು ಸರಿ ಇಲ್ಲ, ಹೇಳ್ತಾರೆ ಪ್ರತಿ ಸರಿ ಹೇಳ್ತಾರೆ. ಹಾ ವೆರಿ ಗುಡ್. ಹಾ ಹೋ ಹೋ ಹಾ हो हो रमा हो 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 ಹಾ ಹೋ मगल जल्ला ಹಾ 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 ಔಟ್. ಈಗ ಓಕೆ, ಈಗ ಫೈನಲಿಸ್ಟ್ ಶೋಭಿತಕ್ಕ, ಶೋಭಕ್ಕ, ವಿಜಯಕ್ಕ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. 3 ಘಟಾನುಘಟಿಗಳು. ಓಕೆ ಎಸ್. ಹ हवे ಹಾ हम तुम ಹಾ ಅದಾಯ್ತು ಅದಾಯ್ತು. ಔಟ್. ಹಾ ಹ हम्मा 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 ಮ मैं ना भूलूंगा मैं ना भूलूंगा
गाऊंगी ಗ गोरी तेरा गाँव बड़ा प्यार ರ रमया बता ಆಯ್ತು ಅದಾಯ್ತು 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 ವಿಜೇತರು ಶೋಭಿತಕ್ಕ ನಮ್ಮ ವಿನ್ನರ್ ಶೋಭಿತಕ್ಕ. ಸೊ ಶೋಭಿತಕ್ಕನಿಗೆ ಸಿಗ್ತಾ ಇದೆ. ಒಂದು ಚಂದದ ಗೃಹೋಪಯೋಗಿ ವಸ್ತು ಬಹುಮಾನವಾಗಿ ಸಿಕ್ಕಿತು. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್. ಅದರ ನಂತರ ಫೈರ್ ಇನ್ ದ ಮೌಂಟೇನ್ ರನ್ 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 ಅಂತೇಳಿ ಹೇಳ್ತಾ ಅವ್ರು ಎಷ್ಟು ಸಂಖ್ಯೆಯನ್ನು ಹೇಳ್ತಾರೆ ಅಷ್ಟು ಸಂಖ್ಯೆಯ ಜನರು ಒಟ್ಟಾಗುವಂಥದ್ದು. ಇದರಲ್ಲಂತೂ ಭಾರಿ ಮಜಾ, ಭಾರಿ ಗಮ್ಮತ್ತಾಯಿತು, ಖುಷಿಯಾಯಿತು. ಈ ಒಂದು ಗೇಮು ನಮ್ಮ ಒಂದು ಬಾಲ್ಯ ಮರುಕಳಿಸಿದ ಹಾಗಾಯಿತು, ತುಂಬ ಖುಷಿಯಾಯಿತು. ಸೊ ನೋಡಿ, ಒನ್ ಔಟ್. ಗೇಮನ್ನು ಸೂಪರ್ ಆಗಿ ನಮ್ಮ ವೀಣಮಯಿ ಅವರು ಕಂಡಕ್ಟ್ ಮಾಡಿದರು. ಈಗ ಈ ಫೈರ್ ಇನ್ ದ ಮೌಂಟೇನಲ್ಲಿ ಅತ್ತೆ ಇದ್ದಾರೆ, ಸೊಸೆ ಇದ್ದಾರೆ. ಸೊಸೆ ಅತ್ತೆ ಜೊತೆ ಸೇರ್ತಾರ, ಅತ್ತೆ ಸೊಸೆ ಜೊತೆ ಸೇರ್ತಾರ, ಅಥವಾ ಬೇರೆ ಬೇರೆ ಆಗ್ತಾರ ಅಂತೇಳಿ ಹೇಳಿ ನೋಡ್ಬೇಕಿತ್ತು. ನಮ್ಮೆಲ್ಲರ ಕುತೂಹಲ ಅದೇ ಇತ್ತು. ಸೊಸೆ ಮತ್ತು ವಿದ್ಯಕ್ಕ ಒಟ್ಟಿಗಾದ್ರು. ಸೊ ಇಬ್ರು ಕೂಡ ಈ ಒಂದು ಕಾಂಪಿಟಿಷನ್ ನ ವಿನ್ನರ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ವಿದ್ಯಕ್ಕ ಮತ್ತು ಮಹಾಲಕ್ಷ್ಮಿ. ಪ್ರತಿಯೊಬ್ಬ ವಿನ್ನರ್ಸಿಗೂ ಕೂಡ ತುಂಬಾ ಯೂಸ್ಫುಲ್ ಆದಂತಹ ಪ್ರಾಡಕ್ಟ್ಸ್ ಅನ್ನೇ ಇಲ್ಲಿ ಕೊಡ್ತಾ ಇದ್ರು. ಸೊ ಇವರಿಗೂ ಕೂಡ ಗೃಹೋಪಯೋಗಿ ವಸ್ತುಗಳು ಸಿಕ್ಕಿದೆ. ಸೊ ಕಂಟಿನ್ಯೂ ಗಮ್ಮತ್ ಮಾಡ್ತಾ ಇದ್ದೇವೆ ನಾವು. ವರ್ಡ್ ಅನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಆ ವರ್ಡ್ ಇಂದ ಸ್ಟಾರ್ಟ್ ಆಗುವಂತಹ ಹಾಡನ್ನ ನಾವು ಹಾಡಬೇಕು. ಓಕೆ, ಎಲ್ಲರೂ ರೆಡಿಯಾ? ಓಕೆ. ವೃದ್ಧಿ, ವನ್ಯ. घाघरा घाघरा लेके नाचूंगी मेरे भाई की शादी में. कमरा कमरे में बंद है हम तुम कमरे में बंद है. मोहब्बत 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 दिल का सुकून है. चंदा चंदा है तू मेरा सूरज है तू मेरी आंखों का तारा है तू. प्रेम प्रेम कहानी में एक लड़का होता है, एक लड़की. प्रेम का तेरी अजब प्रेम का अजब प्रेम की गजब मूवी टाइटल. प्रेम कहानी राजेश खन्ना एक लड़का होता है. ಅಲ್ಲಿ ಒಬ್ರು ಬೇಡ ಬೇಡ, ನಾನಿಲ್ಲ, ನಾನು JDS तेरे प्रेम कहानी सपना. ओके, सपनों में आना दिल में सवार क्या है मुझे तुम बताना. कंगन कंगन मेरे हाथों में कंगना पहना के रखना, झोली सजा के रखना. काजल काजल की सियारी से लिखी है तूने जाने कितनों के लव स्टोरी. एक में और एक तो दोनों मिले इस तरह और जो तन मन दिल हो रहा है ये तो होना ही था. खंडाला आंखें में खंडाला हम घूमेंगे नाचेंगे गाएंगे ऐश करेंगे. और क्या ಆಕಾಶ ಆಕಾಶ ದೀಪವು ನೀನೆ ನಿನ್ನ ಕಂಡಾಗ ಸಂತೋಷವೇನು. ಹುಸ್ನ್ हुस्न कसंते हुस्न तेरा गाना हुस्न तेरा गाना. ओंठ होठ 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 तेरे होठ
चेन 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 चैन से सोने दीजिए मुझे मेरा चैन वैन सब उजड़ा ಶರತ್ ಪಚ್ಚಿ मेरे चैन वैन सब उजड़ा ಶರತ್ ಪಚ್ಚಿ ಚೇನ್ ಚೇನ್ गोतना चैन घाघरा झाला छावी छावी में बैठा के छावी छावी ಚಾಬಿ ಚಾಬಿ हम चाबी खो जाए तुम इतना जो मुस्कुरा रही हो क्या गम है जिसको छुपा रही हो पास तुम पास आओ यूं मुस्कुराए तुमने जाने क्या इनकी पिंकी पॉकी ಶರತ್ ಪಚ್ಚಿ आज 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 तेरे मेरे प्यार में चलते हैं ज़बान पर सबको मालूम है और सबको खबर हो गई तो क्या सूरज सूरज की बाहों में अबे जिंदगी इश्क ने ये सोचो में इश्क वाला लव हुआ है पहली नहीं बार। खबर की क्या हुआ है आज आज खबर मुझको की ज्यादा हुआ इश्क वाला लव नजारा नजारा यहाँ इतने नजर 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 की होती कि नजर है हाँ, नजर मिले जब पता है ओके धड़कन ने कहा लव यू चलो 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 आओ मिलो चले ಮುಂಚೆ हाँ सांगता चलो चलो आउट उठ गए जल्दी उठो सुबह हो गई चलत चलत चल बेर बेर तवळ कसकोणकी म्हणे चमक इमली की जाइयो बेर नाना की खट्टी इमली की बेर खट्टी मेरे मिंडा ओढणी ओढ़नी मोरनी बागा मामूले राधी हाँ नहीं ओढ़नी कसं काय असणार ओढ़नी ओढ के कसं काय असणार ओढ़नी बागा मामूले ओके किंका आवार एक जन आवारा दिल आवे आवारा हल्ले जो हल्ले हल्ले हेल्प केला पण आउट जायला कौवा कौवा काटे झूठ बोले कौवा काटे ಯಾರು ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕಿಲ್ಲ कलाई 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 में बांध के ಓಕೆ ಔಟ್ ಔಟ್ ಕಲಾಯಿ काला ओ काला चश्मा जचदा है कोई मुखड़े पे चूड़ी चूड़ियाँ ओए चूड़ियाँ चूड़ियाँ होए चूड़ियाँ बनती है दुकानों में जोड़ियाँ ऊपर आसमान झलक 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 दिखला जा झलक दिखला जा आजा 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 तेरी मेरी मेरी कहानी है मुश्किल चंदा चंदा ओ मेरे चंदा ऐसे से मैं पकड़ाऊं चोबारा चोबारा चगोतना दोबारा नहीं नहीं सॉरी चगोतना चुप ಸೊ ವಂಶಿಕಾ ವಿನ್ನರ್ ಆದ್ಲು. ಅವಳಿಗೆ ನಮ್ಮ ವನ್ಯಾಕಿಣಿ ಪ್ರೈಸನ್ನು ಕೊಟ್ಟಳು. ಪೇರ್ ಸೋಪ್. ಸೊ ಸೂಪರ್ ಸುಗಂಧವನ್ನು ಬೀರುವಂತಹ ಪಿಯರ್ ಸೋಪ್ ವಂಶಿಕಾಳಿಗೆ ಬಂತು. ಅದರ ನಂತರ ನಾವು ಊಟವನ್ನು ಆರಂಭಿಸಿದೆವು. ನಾರ್ತ್ ಇಂಡಿಯನ್ ಇತ್ತು, ಸೌತ್ ಇಂಡಿಯನ್ ಇತ್ತು, ಸ್ಪೈಸಿ ಇತ್ತು, ಸ್ವೀಟ್ ಇತ್ತು. ಎಲ್ಲ ರೀತಿಯ ಅದ್ಭುತವಾದಂತಹ ಬಗೆ ಬಗೆಯ ವೈವಿಧ್ಯಗಳಿಂದ ಕೂಡಿದಂತಹ ಎಲ್ಲ ರೆಸಿಪೀಸ್ಗಳು ಇವತ್ತಿನ ಈ ಒಂದು
ನಮ್ಮ ಗೆಟ್ ಟುಗೆದರಲ್ಲಿ ಇತ್ತು. ಎಲ್ರಿಗೂ ಕೂಡ ತುಂಬ ಖುಷಿ ಆಯಿತು. ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರಸೊಗಸು ಅಂತೇಳಿ ಹೇಳಿ ಉಂಟು. ಎಲ್ಲರೂ ಕೂಡ ಜೊತೆ ಆದರೆ ಮಾತ್ರ ನಮಗೆ ಅಷ್ಟೊಂದು ಖುಷಿ ಆಗುವಂಥ. ಸೊ ಆ ಒಂದು ಖುಷಿ ಸಿಕ್ಕಿತ್ತು. ಅದರ ನಂತರ ಎಲ್ರಿಗೂ ಕೂಡ ಈ ಒಂದು ಟರ್ಕಿ ಟವೆಲನ್ನು ಕೂಡ ಕೊಟ್ಟರು. ತುಂಬ ಸಾಫ್ಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇದನ್ನು ಕೂಡ ನೋಡಿ ಎಲ್ರಿಗೂ ತುಂಬ ಖುಷಿ ಆಯಿತು. ಸೊ ಅದರ ನಂತರ ಇನ್ನೂ ನಮ್ಮ ಇದು ಆಟ ಮುಗಿಲಿಲ್ಲ. ಒಂದು ಕೊನೆಯ ಆಟ. ಹೋಗ್ತಾ ಹೋಗ್ತಾ ಹೊಟ್ಟೆ ತುಂಬಿತ್ತು, ಐಸ್ ಕ್ರೀಮನ್ನು ತಿಂದೆವು, ಬೇಕಾದಷ್ಟು ಆಡಿದೆವು. ಹೋಗ್ತಾ ಹೋಗ್ತಾ ಒಂದು ಲಾಸ್ಟ್ ಲಕ್ಕಿ ಬಹುಮಾನ, ಒಂದು ಲಕ್ಕಿ ಪರ್ಸನ್ 2025 ಯಾರು ಅಂತೇಳಿ ಹೇಳಿ ನೋಡೋದಕ್ಕಾಗಿ 15 ಚೀಟಿಗಳನ್ನು ಬರೆದು ಹಾಗೆ ಪಾಸ್ ಮಾಡಿದೆ. ಎಲ್ಲರ ಮನಸ್ಸಿನಲ್ಲಿ ನಾನಿರ್ಬೋದಾ ಅನ್ನುವಂಥ ಒಂದು ಆಸೆ ಇತ್ತು. ನಂದು ಕೂಡ ಅದೇ ರೀತಿ ಆಸೆ ಇತ್ತು. ನೋಡೋಣ ಯಾರು ಆಗ್ತಾರೆ 2025 ಲಕ್ಕಿ ಪರ್ಸನ್ ಅಂತೇಳಿ. ಯಾರಿಗೆ ಬೇಡ ಅದೃಷ್ಟಶಾಲಿ ಆಗುವಂಥದ್ದು, ಎಲ್ರಿಗೂ ಆಸೆ ಇದ್ದೇ ಇರ್ತದೆ. ಸೊ ಎಲ್ಲರೂ ಕೂಡ ಚೀಟಿಯನ್ನು ತಗೊಂಡ್ರು. ಬಟ್ ಇದರ ಒಂದು ಲಕ್ಕಿ ಪರ್ಸನ್ ನಾವು ಚೀಟಿಯನ್ನು ತೆಗೆದಾಗ ನಮಗೆ ಗೊತ್ತಾಯಿತು ಲಕ್ಕಿ ಪರ್ಸನ್ ಇವತ್ತಿದ್ದು ನಮ್ಮ ವೀಣ್ಮಾಯಿ ಅಂತೇಳಿ ಹೇಳಿ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅವರನ್ನು ಅಭಿನಂದಿಸಿದರು. ಮಾತ್ರ ಅಲ್ಲ 2025 ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ಶುಭಾಶಯವನ್ನು ನೀಡ್ತಾ ಇವತ್ತು ಕಾರ್ಯಕ್ರಮವನ್ನು ಮುಗಿಸಿದೆವು. ಬಾಯ್ ಬಾಯ್.